ವರ್ಷವಿಡೀ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಬೆಳೆ ಮಾರಾಟ ಮಾಡುವಾಗ ದಲ್ಲಾಳಿಗಳು ತೂಕದಲ್ಲಿ ವಂಚನೆ ಮಾಡುತ್ತಿರುವುದನ್ನು ಜಗಳೂರು ತಾಲೂಕಿನ ಬೆಣ್ಣೆಹಳ್ಳಿ ಗ್ರಾಮದ ರೈತರು ಬಯಲು ಮಾಡಿರುವ ಘಟನೆ ನಡೆದಿದೆ. ಮಹಾರಾಷ್ಟ್ರ ಮೂಲದ ದಲ್ಲಾಳಿ ದಿನೇಶ್ ಎಂಬಾತ ರೈತರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಗ್ರಾಮಸ್ಥರು ಆತನನ್ನು ದೇವಸ್ಥಾನದಲ್ಲಿ ದಿಗ್ಬಂಧನದಲ್ಲಿರಿಸಿ ಹಣ ವಸೂಲಿ ಮಾಡಿದ್ದಾರೆ. ಕಳೆದ 2-3 ದಿನಗಳಿಂದ ಬೆಣ್ಣೆಹಳ್ಳಿ ಗ್ರಾಮದಲ್ಲಿ ಮಹಾರಾಷ್ಟ್ರ ಮೂಲದ ದಲ್ಲಾಳಿಗಳು ರೈತರಿಂದ ಹತ್ತಿಯನ್ನು ಖರೀದಿಸುತ್ತಿದ್ದರು. ಕ್ವಿಂಟಾಲ್ಗೆ ರೂಪಾಯಿ 9,600ರಂತೆ ಒಟ್ಟು 380 ಕ್ವಿಂಟಾಲ್ ಹತ್ತಿ ಖರೀದಿಸಲು ನಿಗದಿಯಾಗಿತ್ತು. ಗುರುವಾರ ಒಂದು ತಂಡದ ದಲ್ಲಾಳಿಗಳು 340 ಕ್ವಿಂಟಾಲ್ ಹತ್ತಿಯನ್ನು ಖರೀದಿಸಿ ಕೊಂಡೊಯ್ದಿದ್ದರು. ಶುಕ್ರವಾರ ಮತ್ತೊಂದು ತಂಡದ ದಲ್ಲಾಳಿ ದಿನೇಶ್ ಎಂಬಾತ 40 ಕ್ವಿಂಟಾಲ್ ಹತ್ತಿ ಖರೀದಿಸಿ ಹಣ ಪಾವತಿಸುವ ವೇಳೆ ಈ ವಂಚನೆ ಬೆಳಕಿಗೆ ಬಂದಿದೆ. ಗುರುವಾರ ನಡೆದ ವ್ಯವಹಾರದಲ್ಲಿ ಹತ್ತಿಯ ತೂಕದ ಬಗ್ಗೆ ರೈತರಿಗೆ ತೀವ್ರ ಅನುಮಾನ ಮೂಡಿತ್ತು. ಎಚ್ಚೆತ್ತ ರೈತರು ಶುಕ್ರವಾರ ಮಾರಾಟ ಮಾಡುವ ಮುನ್ನವೇ ಹತ್ತಿಯನ್ನು ಬೇರೆಡೆ ನಿಖರವಾಗಿ ತೂಕ ಮಾಡಿಸಿಟ್ಟುಕೊಂಡಿದ್ದರು. ನಂತರ ದಲ್ಲಾಳಿ ದಿನೇಶ್ ಬಳಿ ಹತ್ತಿ ತೂಕ ಮಾಡಿಸಿದಾಗ ಪ್ರತಿ ಕ್ವಿಂಟಾಲ್ಗೆ ಬರೋಬ್ಬರಿ 30 ಕೆಜಿ ತೂಕ ಕಡಿಮೆ ಬರುವುದು ಕಂಡು ಬಂದಿದೆ. ಇದನ್ನು ಕಂಡು ಬೆಚ್ಚಿಬಿದ್ದ ರೈತರು ದಲ್ಲಾಳಿಯ ದೊಡ್ಡ ಮಟ್ಟದ ಮೋಸವನ್ನು ಮನಗಂಡು ಆತನ ಮೇಲೆ ಆಕ್ರೋಶಗೊಂಡು ಮುಗಿಬಿದ್ದಿದ್ದಾರೆ. ತೂಕದಲ್ಲಿ ಮೋಸ ಮಾಡಿ ರೈತರಿಗೆ ವಂಚಿಸುತ್ತಿದ್ದ ದಲ್ಲಾಳಿ ದಿನೇಶ್ ಹಾಗೂ ಕೂಲಿಕಾರರನ್ನು ಸ್ಥಳದಲ್ಲೇ ಹಿಡಿದ ಗ್ರಾಮಸ್ಥರು ಅವರನ್ನು ಗ್ರಾಮದ ದೇವಸ್ಥಾನದೊಳಗೆ ಕೂಡಿ ಹಾಕಿ ತರಾಟೆಗೆ ತೆಗೆದುಕೊಂಡರು. ಮೋಸವಾಗಿರುವ ಹಣವನ್ನು ಕೂಡಲೇ ಪಾವತಿಸುವಂತೆ ಪಟ್ಟು ಹಿಡಿದರು. ಅಂತಿಮವಾಗಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೋಸದ ಹಣವನ್ನು ಪಡೆದುಕೊಂಡ ಬಳಿಕ ದಲ್ಲಾಳಿ ಹಾಗೂ ಕೂಲಿಕಾರರನ್ನು ಅಲ್ಲಿಂದ ಬಿಡುಗಡೆ ಮಾಡಿದರು. ನಮ್ಮ